ನಮಸ್ಕಾರ ಸ್ನೇಹಿತರೆ, ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲವೇ? ನೆಮ್ಮದಿ ಇಲ್ಲದಂತಾಗಿದೆಯೇ? ನಾವು ಪ್ರತಿದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತೇವೆ, ಆದರೆ ನಮ್ಮ ಮನೆಯಲ್ಲಿರುವ ಕೆಲವು ವಾಸ್ತು ದೋಷಗಳು ಆ ತಾಯಿಯ ಆಗಮನಕ್ಕೆ ಅಡ್ಡಿಯಾಗುತ್ತಿರಬಹುದು. ಇಂದು ನಾವು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಧನಾತ್ಮಕ ಶಕ್ತಿಯನ್ನು ತುಂಬುವ ಸರಳ ವಾಸ್ತು ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿಷ್ಣು ದೇವರು ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಮೊದಲನೆಯದಾಗಿ, ಮನೆಯ ಮುಂಬಾಗಿಲು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಪ್ರಕಾಶಮಾನವಾಗಿರಬೇಕು. ಮುಂಬಾಗಿಲಿನ ಮುಂದೆ ಪಾದರಕ್ಷೆಗಳನ್ನು ಅಥವಾ ಕಸವನ್ನು ಹರಡಬೇಡಿ. ಬಾಗಿಲಿಗೆ ಸಣ್ಣದಾಗಿ ಸ್ವಸ್ತಿಕ ಚಿಹ್ನೆ ಅಥವಾ ಕಳಶದ ಚಿತ್ರ ಅಥವಾ ಓಂ ಚಿತ್ರವನ್ನು ಹಾಕುವುದರಿಂದ ಮಂಗಳಕರ ಶಕ್ತಿಗಳು ಮನೆಗೆ ಆಕರ್ಷಿತವಾಗುತ್ತವೆ. ನಮ್ಮ ಮನೆಗೆ ಅತಿಥಿಗಳು ಬರುವಾಗ ನಾವು ಹೇಗೆ ಸಿದ್ಧವಾಗುತ್ತೇವೆಯೋ ಹಾಗೆಯೇ ದೇವರನ್ನು ಸ್ವಾಗತಿಸಲು ನಮ್ಮ ಮುಂಬಾಗಿಲು ಸಿದ್ಧವಾಗಿರಬೇಕು. ಹಜಾರದ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನ ಯಾವಾಗಲೂ ಖಾಲಿ ಮತ್ತು ಹಗುರವಾಗಿರಬೇಕು. ಈಶಾನ್ಯ ಮೂಲೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಹೂವಿನ ದಳಗಳನ್ನು ಇರಿಸಿ. ಇದು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ಮಧ್ಯಭಾಗದಲ್ಲಿ ಭಾರವಾದ ಸೋಫಾ ಅಥವಾ ಪೀಠೋಪಕರಣಗಳನ್ನು ಇಡಬೇಡಿ. ವಿಡಿಯೋದ ಕೊನೆಯಲ್ಲಿ ನಾನು ಒಂದು ವಿಶೇಷ ಪರಿಹಾರವನ್ನು ತಿಳಿಸುತ್ತೇನೆ. ಅದು ವರ್ಷಗಳಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಒಂದೇ ರಾತ್ರಿಯಲ್ಲಿ ದೂರ ಮಾಡುತ್ತದೆ. ಇನ್ನು ಅಡುಗೆ ಮನೆ ಸಮೃದ್ಧಿಯ ಮೂಲ. ಅಡುಗೆ ಮನೆ ಅಗ್ನಿತತ್ವವನ್ನು ಮತ್ತು ಅನ್ನಪೂರ್ಣೇಶ್ವರಿಯನ್ನು ಪ್ರತಿನಿಧಿಸುತ್ತದೆ. ಅಡುಗೆ ಮಾಡುವ ಒಲೆ ಆಗ್ನೇಯ ದಿಕ್ಕಿನಲ್ಲಿರುವುದು ಉತ್ತಮ. ರಾತ್ರಿ ವೇಳೆ ಅಡುಗೆ ಮನೆಯ ಸಿಂಕ್ನಲ್ಲಿ ಎಂಜಲು ಪಾತ್ರೆಗಳನ್ನು ಬಿಡಬೇಡಿ. ಇದು ಲಕ್ಷ್ಮಿಯನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಅನ್ನದ ಪಾತ್ರೆಯಲ್ಲಿ ಎಂದಿಗೂ ಅನ್ನವನ್ನು ಖಾಲಿ ಮಾಡಿ ತೊಳೆದಿಡಬೇಡಿ. ಅನ್ನದ ಪಾತ್ರೆ ಅಕ್ಷಯ ಪಾತ್ರೆ ಇದ್ದಂತೆ, ಅದನ್ನು ಎಂದಿಗೂ ಖಾಲಿ ಮಾಡಿ ಇಡಬಾರದು. ಸ್ವಲ್ಪ ಅನ್ನವನ್ನಾದರೂ ಅಂದರೆ ಒಂದು ತುತ್ತಾದರೂ ಉಳಿಸಿ ಇಡಬೇಕು. ರಾತ್ರಿ ಸಮಯದಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಮನೆಗೆ ಬರುತ್ತಾಳಂತೆ. ಆಕೆ ಮನೆಗೆ ಬಂದಾಗ ಸ್ವಲ್ಪವಾದರೂ ಅನ್ನವಿಲ್ಲದಿದ್ದರೆ ಆಕೆ ಕೋಪಗೊಳ್ಳುತ್ತಾಳೆ. ಆದ್ದರಿಂದ ಅನ್ನದ ಪಾತ್ರೆಯನ್ನು ಎಂದಿಗೂ ಖಾಲಿ ಮಾಡಬೇಡಿ. ಹಾಗೆಯೇ ಒಂದು ತಂಬಿಗೆ ನೀರು ಇಡುವುದನ್ನು ಮರೆಯಬೇಡಿ. ಈ ನೀರನ್ನು ಬೆಳಿಗ್ಗೆ ಎದ್ದಾಗ ತುಳಸಿ ಗಿಡಕ್ಕೆ ಹಾಕಬಹುದು. ನಾವು ಪ್ರೀತಿಯಿಂದ ಮತ್ತು ಶುದ್ಧತೆಯಿಂದ ತಯಾರಿಸುವ ಆಹಾರವೇ ಪ್ರಸಾದವಾಗುತ್ತದೆ. ಸ್ವಚ್ಛವಾದ ಅಡುಗೆ ಮನೆ ಕುಟುಂಬದ ಆರೋಗ್ಯ ಮತ್ತು ಐಶ್ವರ್ಯಕ್ಕೆ ಅಡಿಪಾಯ. ಮಲಗುವ ಕೋಣೆ ಮನಸ್ಸಿನ ಶಾಂತಿ. ಮಲಗುವಾಗ ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆ ಇಟ್ಟು ಮಲಗುವುದು ಉತ್ತಮ. ಮಂಚದ ನೇರಕ್ಕೆ ಕನ್ನಡಿ ಇರಬಾರದು. ಮಂಚದ ಕೆಳಗೆ ಕಬ್ಬಿಣದ ವಸ್ತುಗಳು, ಇಸ್ತ್ರಿ ಪೆಟ್ಟಿಗೆ, ಭಾರವಾದ ವಸ್ತುಗಳನ್ನು ಅಥವಾ ಹಳೆಯ ಸಾಮಾನುಗಳನ್ನು ಇಡಬೇಡಿ. ಇಂತಹ ವಸ್ತುಗಳನ್ನು ಇಡುವುದರಿಂದ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡುತ್ತದೆ. ಹಾಗೆಯೇ ಹೆಂಡತಿ ಗಂಡನ ಎಡಭಾಗದಲ್ಲಿಯೇ ಮಲಗಬೇಕು. ಹೆಂಡತಿ ಯಾವಾಗಲೂ ಗಂಡನ ಹೃದಯ ಭಾಗದಲ್ಲಿಯೇ ಇರಬೇಕು. ಹಾಗೆಯೇ ಗಂಡ ಹೆಂಡತಿ 2 ಹಾಸಿಗೆಗಳನ್ನು ಜೋಡಿಸಿಕೊಂಡು ಅದರ ಮೇಲೆ ಮಲಗಬಾರದು. ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಇಲ್ಲದಿದ್ದರೆ ಗಂಡ ಹೆಂಡತಿಯ ನಡುವೆ ಬಿರುಕು ಮನಸ್ತಾಪಗಳು ಉಂಟಾಗಬಹುದು. ಹಾಗೆ ಮಾಡುತ್ತಿದ್ದರೆ ಇಂದೇ ಬದಲಾಯಿಸಿ. ದೇವರ ಕೋಣೆ ಎನ್ನುವುದು ಮನೆಯ ಆತ್ಮವೇ ಆಗಿರುತ್ತದೆ. ದೇವರ ಕೋಣೆ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿರಲಿ. ದೇವರ ಫೋಟೋಗಳು ಪೂರ್ವಕ್ಕೆ ಮುಖ ಮಾಡಿರಲಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದೆ ದೀಪ ಹಚ್ಚಿ. ಅಗರಬತ್ತಿಯ ಸುಗಂಧ ಮನೆಯ ಮೂಲೆ ಮೂಲೆಗೂ ಹರಡುವಂತೆ ಮಾಡಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಆಕರ್ಷಿತವಾಗುತ್ತವೆ. ಈಗ ವಿಶೇಷ ಪರಿಹಾರವನ್ನು ನೋಡೋಣ. ಅದುವೇ ಉಪ್ಪು ನೀರಿನ ಶುದ್ಧೀಕರಣ. ಇದನ್ನು ವಾರಕ್ಕೊಮ್ಮೆ, ವಿಶೇಷವಾಗಿ ಮಂಗಳವಾರ ಅಥವಾ ಶುಕ್ರವಾರ, ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಅರಿಶಿನವನ್ನು ಬೆರೆಸಿ. ಉಪ್ಪು ಮತ್ತು ಅರಿಶಿನ ಮನೆಯಲ್ಲಿರುವ ದೃಷ್ಟಿದೋಷ ಮತ್ತು ಕೆಟ್ಟ ಶಕ್ತಿಯನ್ನು ಹೀರಿಕೊಂಡು ಮನೆಯ ವಾತಾವರಣವನ್ನು ಹಗುರಗೊಳಿಸುತ್ತವೆ. ವಾಸ್ತು ಎಂದರೆ ಕೇವಲ ಗೋಡೆಗಳಲ್ಲ, ನಮ್ಮ ಮನೆಯಲ್ಲಿ ನಾವು ಇಟ್ಟುಕೊಳ್ಳುವ ಪವಿತ್ರ ಭಾವನೆ. ನಿಮ್ಮ ಮನೆಯಲ್ಲಿ ನಿಮಗೆ ಅತ್ಯಂತ ನೆಮ್ಮದಿ ನೀಡುವ ಜಾಗ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ತಾಯಿ ಮಹಾಲಕ್ಷ್ಮಿಯ ಕೃಪೆಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.